ಓ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 45 ಮೂವಿದು ಟ್ರೈಲರ್ ರಿಲೀಸ್ ಆಗಿದೆ. ಬನ್ನಿ ಇವತ್ತು ಆ ಟ್ರೈಲರ್ ಹೆಂಗಿದೆ ಏನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡೋಣ. ಮತ್ತೆ ಈ ತಿಂಗಳು ಮೈನ್ 3 ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ಒಂದು ರಿಲೀಸ್ ಆಗಿದೆ, ಮತ್ತೆ ಮಾರ್ಕ್ 25ನೇ ತಾರೀಕು ರಿಲೀಸ್ ಆಗ್ತಿದೆ. ಮತ್ತೆ ಅದೇ ದಿನಾನು ಇದೇ 45 ಸಿನಿಮಾ ರಿಲೀಸ್ ಆಗ್ತಿದೆ. ಮಾರ್ಕ್ ಟ್ರೈಲರ್ ಆಲ್ರೆಡಿ ನಾವು ನೋಡಿದೀವಿ. ಈ ಟ್ರೈಲರ್ ಹೆಂಗಿದೆ ನೋಡ್ಕೊಂಬರೋಣ. ಈ ಸಿನಿಮಾ ತುಂಬಾ ಸ್ಪೆಷಲ್. ಯಾಕೆ ಗೊತ್ತಾ? ಅರ್ಜುನ್ ಜನಿ ಅವ್ರು ನಿಮ್ಗೆ ಆಲ್ರೆಡಿ ಗೊತ್ತೇ ಇರತ್ತೆ. ಅವ್ರದ್ದು ಯೂಶಲಿ ಅವ್ರದ್ದು ಮ್ಯೂಸಿಕ್ ಡೈರೆಕ್ಷನ್ ವರ್ಕ್, ಅಂದ್ರೆ ಸಿನಿಮಾಗಳಿಗೆ ಮ್ಯೂಸಿಕ್ ಹಾಕೋದು ಅಥವಾ ಸಾಂಗ್ಸ್ ಗೆ ಮ್ಯೂಸಿಕ್ ಕೊಡೋದು, BGM, ಮ್ಯೂಸಿಕ್ ಡೈರೆಕ್ಟರ್, ಮ್ಯೂಸಿಷಿಯನ್ ಅವರೇ ಸ್ಟೋರಿ ಬರ್ದು ಅವರೇ ಡೈರೆಕ್ಷನ್ ಮಾಡಿ ಇವಾಗ ಸಿನಿಮಾ ಆಲ್ರೆಡಿ ರೆಡಿ ಆಗಿದೆ. ಸೊ ಆ ಟ್ರೈಲರ್ ಹೆಂಗಿದೆ, ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಬನ್ನಿ ನೋಡ್ಕೊಂಡ್ ಬರೋಣ. ಅಲ್ಲಿ ಗೋರಿ ನೋಡ್ತಿದ್ಯಲ್ಲ, ಗೋರಿ ಮಧ್ಯ ಮನುಷ್ಯ ಹುಟ್ಟಿದ ದಿನಾಂಕ, ಡ್ಯಾಶ್ ಸಾಯೋ ದಿನಾಂಕ ಬರ್ದಿರುತ್ತೆ. ಆ ನಡುವಲ್ಲಿರೋ ಸಣ್ಣ ಡ್ಯಾಶ್ ಮನುಷ್ಯನ ಇಡೀ ಜೀವನ. Let's go. ನನ್ನ ಕಷ್ಟ ಹಂಗೆ ಆಗಿದೆ. ಎಲ್ಲಂದ್ರಲ್ಲಿ ಕಾರ್ ಪಾರ್ಕ್ ಮಾಡಿದ್ರೆ ಇದೇ ಗತಿ ಅವ್ರಿಗೆ. Best of luck. ಯಾರು ಚಲುವೆಯ ನೋಟ ಚೆನ್ನ. ಓ ನೀವು ಆಲ್ರೆಡಿ ಟ್ರೈಲರ್ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಏನೋ ಇದೆ, ಓಕೆನಾ? ಸ್ಟೋರಿ ನಂಗೆ ಟ್ರೈಲರ್ ಅಲ್ಲಂತೂ ಸ್ಟೋರಿ ಬಿಟ್ಕೊಟ್ಟಿಲ್ಲ, ಬಟ್ ಏನೋ ಇದೆ ಟ್ರೈಲರ್ ಅಲ್ಲಂತೂ ಏನೋ ಇದೆ. ಫನ್ನಿ ಡೈಲಾಗ್ಸ್ ಇದೆ, ಏನೋ ಇದೆ, ಸ್ಟೋರಿ ಇದೆ. ಇದು ನಾರ್ಮಲ್ ಮೂವಿ ಹಂಗಂತೂ ನಂಗೆ ಅನ್ಸಿಲ್ಲ ಇದು. ನಿಮ್ಗೇನ್ ಅನಿಸ್ತು ಕಮೆಂಟ್ ಮಾಡಿ. ಎಸ್ಪೆಷಲಿ ನಾನು ಲಾಸ್ಟ್ ಸೀನ್ ಅಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಏನೋ ಇದೆ, ನಂಗಂತೂ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಅಂತೂ ಇತ್ತು ಟ್ರೈಲರ್ ಅಲ್ಲಿ. ಇನ್ನೊಂದೆರಡು ಸಲ ನೋಡ್ಬೇಕು ನಾನು ಟ್ರೈಲರ್ನ. ಸ್ಲೋ ಮೋಷನ್ ಅಲ್ಲಂತೂ ನೋಡ್ಲೇಬೇಕು, ಯಾಕೆಂದ್ರೆ ಕೆಲವೊಂದು ಡೀಟೇಲ್ಸ್ ಒಂದ್ ಟೈಮಲ್ಲಿ ನೋಡಿದ ತಕ್ಷಣ ಅರ್ಥ ಆಗಲ್ಲ. ಚೆನ್ನಾಗಿದೆ ಟ್ರೈಲರ್, ಚೆನ್ನಾಗಿದೆ, ಸಖತ್ ಮಜಾ ಇದೆ. ನೀವ್ ಯಾರು ಇನ್ನೂ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ ಅವೈಲೇಬಲ್ ಇದೆ. ಓಕೆ, ಸಖತ್ ಸರ್ಪ್ರೈಸ್ ಆಯ್ತು. ಸರ್ಪ್ರೈಸ್ ಮಾಡಿದ್ದಾರೆ ಅರ್ಜುನ್ ಜನ್ಯ ಅವರು. ರಾಜ್ ಬಿ ಶೆಟ್ಟಿ ಅವರಿದ್ದಾರೆ, ಉಪೇಂದ್ರ ಅವರಿದ್ದಾರೆ. ನೋಡೋಣ ಸಿನಿಮಾ ಹೆಂಗಿದೆ ಏನು. ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಆಗ್ತಿದೆ. ಒಟ್ಟಿನಲ್ಲಿ ಹೆವಿ ಸರ್ಪ್ರೈಸ್ ಆದ ಗುರು ನಾನು. ಓಕೆ, ಇದಾಗಿತ್ತು 45 ಸಿನಿಮಾದ ಟ್ರೈಲರ್ ರಿಯಾಕ್ಷನ್. ಮತ್ತೆ ಇದೇ ತರ ಬೇರೆ ವಿಡಿಯೋ ಅಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಸಿಗೋಣ.